ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ರಸಂ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಟೊಮೊಟೊಯಿಂದ ರಸಂ ಮಾಡೋದು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಬೇಳೆ ರಸಂ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಬೇಳೆ ರಸಂನ ನಾವು ಸಿಂಪಲಾಗಿ ಮಾಡ್ಕೋಬೋದು. ಆಮೇಲೆ ಈ ಶೀತ ಕೆಮ್ಮು ಏನಾದರೂ ಆದಾಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಇಲ್ಲಿ ಸ್ವಲ್ಪ ಒಂದು 100 ಗ್ರಾಮಷ್ಟು ಬೇಳೆನ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ಒಂದು 2 ಸರಿ ವಾಶ್ ಮಾಡಿಬಿಟ್ಟು ನಾನು ಒಂದು 5 ರಿಂದ 6 ವಿಜಿಲ್ ಹಾಕ್ಸ್ತೀನಿ. ಅದನ್ನು ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ಅದು ಬೇಯೋ ಅಷ್ಟೊತ್ತಿಗೆ ನಾವು ಅದಕ್ಕೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಇದು ರಸಂ ಪೌಡ್ರನ್ನ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಮೆಣಸು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಈ 3 ಐಟಮ್ಸ್ ಇದಕ್ಕೆ ಬೇಳೆ ರಸಮಿಗೆ ಬೇಕಾಗೋದು. ಇದನ್ನೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಸೀದೋಗ್ಬಿಟ್ರೆ ರಸಮಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಲೈಟಾಗಿ ನಾವು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇಷ್ಟ ಆಯ್ತಲ್ವ, ಇದನ್ನು ಸ್ವಲ್ಪ ಸೀದೋಗಿಬಿಡುತ್ತೆ. ಸೊ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಅಷ್ಟೊತ್ತಿಗೆ ನನಗೆ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಇವಾಗ ನಾನು ಇದೇನು ಕುಕ್ಕರ್ ಒಂದು 6 ವಿಜಿಲ್ ಹಾಕ್ಸಿದ್ದೆ ನಾನು. ಇಲ್ಲಿ ನಾವು ಬೇಳೆ ನಾವು ರಸಮಿಗೆ ನಾನು ಬೇಳೆ ತೆಗೆದಿಟ್ಕೊಳ್ಳಲ್ಲ. ಇದನ್ನೇ ನಾನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಮಸ್ತ್ಕೊಂಡು ಸಾರಿನ ಸೌಟಿಂದನೇ ಈ ಥರ ನೋಡಿ ತುಂಬ ಮೆತ್ತಗೆ ಬೆಂದಿರಬೇಕು. ಈ ಥರ ಆದರೆ ರಸಮ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲೊಂದು 100 ಗ್ರಾಮಷ್ಟು ಬೇಳೆನ ಅಷ್ಟೇ ತೊಗೊಂಡ್ಬಿಟ್ಟು ನೀಟಾಗಿ ಒಂದು 6 ವಿಜಿಲ್ ಹಾಕಿಸಿ ಇಟ್ಕೊಂಡಿರೋದು. ಆಮೇಲೆ ಈ ಥರ ಎಲ್ಲ ಸಾರಿನ ಸೌಟಿಂದ ಕ್ಲೀನಾಗೆಲ್ಲ ನೀಟಾಗಿ ಈ ಥರ ಮಸ್ತು. ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಲ್ವ, ನಾವು ರಸಮ್ ಅಂದರೆ ತುಂಬ ನೀರು ಥರ ಇದ್ದರೆ ಚೆನ್ನಾಗಿರುತ್ತಲ್ವ. ನೀರು ಹಾಕ್ಬಿಟ್ಟು ನಾನು ಈ ಥರ ಎಲ್ಲ ಮಸ್ತು ಇಟ್ಕೊತೀನಿ. ಬೇಳೆದೇನು ಸ್ವಲ್ಪನೂ ಉಳಿದಿರಬಾರ್ದು. ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ನಾನು ಒಂದು ಕಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅದು ಆಗೋಷ್ಟೊತ್ತಿಗೆ ಇದನ್ನು ಎಲ್ಲ ತಣ್ಣಗಾಗಿತ್ತಲ್ವ, ನಾನೊಂದು ಚಿಕ್ಕದು ಮಿಕ್ಸಿ ಜಾರಿಗೆ ತೊಗೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೈಸ್ ಪೌಡ್ರ್ ಏನು ಬೇಡ, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿ ರಸಮಲ್ಲಿ. ತುಂಬ ನೈಸ್ ಪೌಡ್ರ್ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತರಿಯಾಗಿ ಇರಲಿ ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆ ಮಾಡ್ಕೊಳ್ಳೋದು. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಬಿಟ್ಟು ನಾನು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿನೂ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಆಗಲಿ. ಆಮೇಲೆ ಒಂದು 2 ಬೆಳ್ಳುಳ್ಳಿನ ನಾನು ಜಜ್ಜಿಗೆ ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಿಂಗು, ಈ ರಸಮಲ್ಲೆಲ್ಲ ಒಟ್ಟು ಹಿಂಗು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಇವಾಗ ನಾವು ಕಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ, ಆ ಕಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಆಮೇಲೆ ಅದು ತಿಕ್ನೆಸ್ಸು ತುಂಬ ತಿಕ್ಕಾಗಿದ್ರೂ ರಸಮ್ ಚೆನ್ನಾಗಿರಲ್ವಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹುಳಿ ಹಿಂಡಿ ಇಟ್ಕೊಂಡಿದ್ದೆ. ಆ ಸಾರಿಗೆ ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹುಳಿನೂ ಹಾಕಿ ಆಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಏನಾದರೂ ನೀರು ಬೇಕು ಅಂತ ಅಂದರೆ ನೋಡಿಬಿಟ್ಟು ಹಾಕೋಬೇಕು ನೀರನ್ನು. ನೋಡಿ ಹಾಕ್ಕೊಂಡು ಈ ಥರ ಒಂದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ರಸಮ್ಮ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ತುಂಬ ತೆಳುವಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ರಸಮ್ಮು. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಒಂದು ಸ್ವಲ್ಪನೇ ನಾನು ಇಲ್ಲಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಉಪ್ಪು, ಹುಳಿ, ಬೆಲ್ಲ ಆ ಕಟ್ಟು ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕುದೀತಾ ಇರಬೇಕು. ಈ ಥರ ಚೆನ್ನಾಗೆಲ್ಲ ಕುದಿಯೋದು ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಿ ಅಲ್ವಾ ರಸಮ್ ಪೌಡ್ರು, ಆ ರಸಮ್ ಪೌಡ್ರನ್ನ ಹಾಕಿ ತುಂಬ ಹೊತ್ತು ಕುದಿಸ್ಬಾರ್ದು. ಫಸ್ಟು ನಾವು ಇದೇನು ಉಪ್ಪು, ಹುಳಿ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಿ ಅಲ್ವಾ, ಅವಾಗೆ ಒಂದು ಸರಿ ಟೇಸ್ಟ್ ನೋಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಏನಾದರೂ ನಾವಲ್ಲಿ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು.
ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದ್ದರೆ ರಸಮ್ಮು ಸೂಪರಾಗಿರೋ ಒಂದು ಟೇಸ್ಟಿಯಾಗಿರೋ ರಸಮ್ ರೆಡಿ ಆಯಿತು. ಪೌಡ್ರ್ ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು, ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಶೀತ ಏನಾದರೂ ಕೆಮ್ಮು ಈ ಥರ ಆದಾಗೆ ಈ ಥರ ಒಂದು ಬೇಳೆ ರಸಮ್ ಮಾಡಿಕೊಂಡು ಊಟ ಮಾಡೋದ್ರಿಂದ ಬೇಗನೆ ಶೀತ ಅದೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಇದೇ ಒಂದು ಮೆಥಡಲ್ಲಿ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಏನಾದರೂ ಶೀತ ಆದಾಗೆ ಈ ಥರ ಬಿಸಿ ಬಿಸಿ ರಸಮ್ಮು ಹಂಗೆ ಕುಡಿತಾ ಇದ್ದರೆ ಗಂಟ್ಲು ನೋವು ಎಲ್ಲ ಬೇಗನೆ ವಾಸಿಯಾಗುತ್ತೆ. ಸೂಪರ್ ಅಂದರೆ ಸೂಪರಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿಂದರೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.